ರಾತ್ರಿ ಸುರಿದ ಭಾರೀ ಮಳೆ. ನವಲಗುಂದ ತಾಲೂಕಿನ ಯಮನೂರು ಗ್ರಾಮದಲ್ಲಿ ಎಸ್ಪಿ ಗೋಪಾಲ್ ಬ್ಯಾಕೋಡ್ ಹೇಳಿಕೆ. ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಮನೂರು ಗ್ರಾಮದಲ್ಲಿ ಮನೆಯೊಂದರ 4 ಲಾಕ್ ಆದರು. ಅವರನ್ನ ರಕ್ಷಣೆ ಮಾಡಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ. ರಾತ್ರಿ ಬಹಳ ನೀರು ಹರಿದು ಬಂದಿದೆ. ಜಿಲ್ಲಾಡಳಿತ ಸಮಯಕ್ಕೆ ಸರಿಯಾಗಿ ಬಂದು ರಕ್ಷಣೆ ಮಾಡಲಾಗಿದೆ. ಬ್ಯಾಹಟ್ಟಿಯಲ್ಲಿ 200 ಕುರಿ, 3 ರಕ್ಷಣೆ ಮಾಡಲಾಗಿದೆ. ಇಂಗಳಹಳ್ಳಿಯಲ್ಲಿ 400 ಕುರಿಗಳು ಲಾಕ್ ಆಗಿವೆ. ಅಲ್ಲೂ ಕಾರ್ಯಾಚರಣೆ ಮಾಡಲಾಗ್ತಿದೆ. ಕುಂದಗೋಳದಲ್ಲಿ ಓರ್ವ ರೈತ ಶಿವಯ್ಯ ಎಂಬುವವನು ಸಾವನ್ನಪ್ಪಿದ್ದಾನೆ. 2 ಈಜಿ ದಡ ಸೇರಿದ್ದಾರೆ. ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದೆ ಅಲ್ಲಿ ಜನರು ಹೋಗದಂತೆ ಎಚ್ಚರ ವಹಿಸಬೇಕು. ಜನರು ರಿಸ್ಕ್ ತೆಗೆದುಕೊಂಡು ಹಳ್ಳಗಳನ್ನು ದಾಟಬಾರದು. ಜನರು ಸೇಫ್ ಆಗಿ ಇರಬೇಕು ಎಂದು ಜನರಲ್ಲಿ ವಿನಂತಿ ಮಾಡಿದ ಎಸ್ಪಿ ಗೋಪಾಲ್ ಬ್ಯಾಕೋಡ್. ನ್ಯೂಸ್ ರಿಪೋರ್ಟ್ ಮಾರುತಿ ಲಮಾನಿ, ಸಮೃದ್ಧ ಕರ್ನಾಟಕ ನ್ಯೂಸ್. ಇಲ್ಲ, ಈ ಸಂಬಂಧಪಟ್ಟ ಏನಿದೆ ಬೋಟ್ ನಮ್ಮ ಹತ್ರ ಇದ್ದಾವೆ. ಬೋಟ್ ಪ್ರಾಬ್ಲಮ್ ಇಲ್ಲ. ಆದರೆ ಏನಿದೆ, ಈಚ್ ಫೈರ್ ಸ್ಟೇಷನ್ ಒಂದು ಬೋಟ್ ಇದ್ದಾವೆ. ಬಟ್ ಇನ್ನೂ ನಮಗೆ ಫರ್ದರ್ ಬೋಟ್ಸ್ ಬೇಕಾದ್ರೆ ಮತ್ತು ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಸಹಿತ ನಮ್ಮಲ್ಲಿ ಏನು ರಿವರ್ ರಾಫ್ಟಿಂಗ್ ಮಾಡ್ತಾರೆ ಅಂತ ಬೋಟ್ಸ್ ಸಹಿತ ತರಿಸಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದೀವಿ. ಆ ಸಂಬಂಧಪಟ್ಟಂಗೆ ಕ್ರಮ ಕೈಗೊಳ್ತಿದ್ದಾರೆ. ಈಗ ಇವತ್ತು ಇಲ್ಲಿ ಫಸ್ಟ್ ಮೊದಲೇದಾಗಿ ಯಮನೂರು ಸಂಬಂಧಪಟ್ಟಂಗೆ, ಯಮನೂರಲ್ಲಿ ನಮ್ಮದು ಏನು ಬೆನ್ನಿ ಹೆಳ ಬರ್ತೈತಿ, ಈ ಸಂಬಂಧಪಟ್ಟಂಗೆ ಒಂದು ಫ್ಯಾಮಿಲಿ ಸ್ಟ್ರಕ್ ಆಗಿತ್ತು. ಅವ್ರನ್ನ ಈಗ ನಾವು ರೆಸ್ಕ್ಯೂ ಮಾಡಿದ್ದೇವೆ. ಇದರಲ್ಲಿ ಮೊದಲೇದಾಗಿ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ನಮ್ಮ ಫೈರ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ ಇರ್ಬೋದು ಬಂದು ಇನ್ ಟೈಮ್ ಅಟೆಂಡ್ ಮಾಡಿ ಅವ್ರು ರೆಸ್ಕ್ಯೂ ಮಾಡಿದ್ದಾರೆ. ಅದರಲ್ಲಿ ಗಂಡ ಹೆಂಡತಿ ಮತ್ತು ಜೊತೆಗೆ 2 ಮಕ್ಕಳು, ಜೊತೆಗೆ ಅವರು ನಾಯಿ ಬೆಕ್ಕು ಕೂಡ ಸಹಿತ ರೆಸ್ಕ್ಯೂ ಮಾಡಿ ಇವತ್ತು ದಡ ಸೇರಿಸ್ತಾ ಇದ್ದೀವಿ. ಜೊತೆಗೆ ರಾತ್ರಿ ಬಹಳ ಕಡೆ ನಮಗೆ ಕಾಲ್ ಬಂದಿದ್ವಿ. ಎಲ್ಲ ಎಮರ್ಜೆನ್ಸಿ ಇದರಲ್ಲಿ ಅಟೆಂಡ್ ಮಾಡಿ ನಮ್ಮ ಬ್ಯಾಟಿಯಲ್ಲಿ 200 ಕುರಿ, 3 ಜನ ಸ್ಟ್ರಕ್ ಆಗಿದ್ದರು, ಅವ್ರನ್ನ ರೆಸ್ಕ್ಯೂ ಮಾಡಿದ್ದಾರೆ. ಜೊತೆಗೆ ಇಂಗ್ಳಲ್ಲಿ ಈಗಲೂ ರೆಸ್ಕ್ಯೂ ಆಪರೇಷನ್ ನಡೆದಿದೆ. 400 ಕುರಿ ಸ್ಟ್ರಕ್ ಆಗಿದ್ದು ಕುರಿಗಾರಿದ್ದಾರೆ, ಅವನ್ನೆಲ್ಲ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬರ್ತಿದ್ದಾರೆ. ಅದೇ ರೀತಿ ನಮ್ಮ ಕುಂದಗೋಳ ಲಿಮಿಟ್ಸ್ ಹಂಚನಾಳ್ ಹತ್ರ ಒಂದು ಕಟ್ಟಿ ಹಳ್ಳ ಅಂತ ಬರುತ್ತೆ, ಅಲ್ಲಿ ಬ್ರಿಡ್ಜ್ ಹತ್ರ ಒಂದು ಟ್ರ್ಯಾಕ್ಟ್ರಲ್ಲಿ ಪಾಸ್ ಆಗಬೇಕಾದ್ರೆ ಸ್ಟ್ರಕ್ ಆಗಿ ಒಬ್ಬರು ಶಿವಯ್ಯನವ್ರು ಡೆತ್ತು ಆಗಿದ್ದಾರೆ. ಅದರಲ್ಲಿ 2 ರೈತವರು, ಇನ್ನೂ 2 ಅವರು ಈಜ್ಕೊಂತು ಮತ್ತು ನಮ್ಮ ಜೊತೆಗೆ ನಮ್ಮವರ ಅಸಿಸ್ಟೆನ್ಸಿಂದ ರೆಸ್ಕ್ಯೂ ಪಾರಾಗಿ ಬಂದಿದ್ದಾರೆ. ಈ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೆ, ನೀರು ನಿಂದಿರ್ತವೆ, ಅಥವಾ ಎಲ್ಲೆಲ್ಲಿ ರೋಡ್ ಮೇಲೆ ನೀರು ಬರುತ್ತೆ, ಅಲ್ಲಿ ಜನರು ಸಹಿತ ಸಾರ್ವಜನಿಕರು ಭಾಳ ಪ್ರಿಕಾಷನರಿಯಾಗಿ ಮೂವ್ಮೆಂಟ್ ಮಾಡಬೇಕು. ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಾಗೆ ಯಾವ ಮೆಜರ್ ಇದ್ದಾವೆ ಅಂತಲ್ಲಿ ಎಲ್ಲ ಕಡೆ ಬ್ಯಾರಿಕೇಡ್ ಅಳವಡಿಸಿ ಜನ ಹೋಗೋದು ನೋಡ್ಕೊಳ್ತಾ ಇದ್ದೀವಿ. ಜನನೂ ಸಹಿತ ಕೆಲವೊಂದ್ಸಲ ಏನಾಗುತ್ತಾ, ಫ್ಲ್ಯಾಶ್ ಫ್ಲಡ್ಡಲ್ಲಿ ಗೊತ್ತಾಗಲ್ಲ, ಕೆಲವೊಂದ್ಸಲ ಫ್ಲಡ್ ಬರೋ ಚಾನ್ಸ್ ಇರ್ತೈತಿ. ಅಂಥಲ್ಲಿ ಜನ ರಿಸ್ಕ್ ತೊಗೊಂಡು ಹೋಗೋದು ಬೇಕಾಗಿಲ್ಲ. ತಾವು ಎಲ್ಲೆಲ್ಲಿ ಇರ್ತಾರೆ ಅಲ್ಲೇ ಸೇಫ್ ಆಗಿರ್ಬೇಕಂತ ಹೇಳಿ ತಮ್ಮ ವಿನಂತಿ.